ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ ಗೆಸ್ ಮಾಡಿ. ಸೊ ನೋಡೋಣ, ಕಮೆಂಟ್ ಹಾಕಿ ಇನ್ ಕೇಸು ಈ ಟೈಮಿಂಗ್ವರೆಗೂ ನೋಡಿದರೆ. ಸೊ ನೋಡೋಣ ಗೈಸ್, ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಗೈಸ್, ಇವತ್ತು ಯಾವ ವಾರ? ಫ್ರೈಡೇ ಗೈಸ್. ವಿಡಿಯೋ ರಿಲೀಸ್ ಆಯ್ತಾ ಇರೋದು ಬಂದು ಫ್ರೈಡೇ. ಸೊ ಫ್ರೈಡೇ ಆಗಿರೋದ್ರಿಂದ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದೆ, ಫ್ರೈಡೇ ಆಲ್ಮೋಸ್ಟ್ ನಾನು ಯಾವುದು ಕಂಟೆಂಟ್ ಇಲ್ಲ, ಲೈಕ್ ಬೇರೆ ಏನೂ ಇಲ್ಲ ಅಂದರೆ ಆಲ್ಮೋಸ್ಟ್ ಮೂವಿ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ ಲೈಕ್ ಫ್ರೈಡೇಸು. ಯಾಕಂದರೆ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ನಿಮ್ಗೆ 2 ದಿನ ವೀಕೆಂಡ್ ಸಿಗೋದ್ರಿಂದ ಪೀಸಾಗಿ ನೀವು ಮೂವಿ ನೋಡೋ ಕಡೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದೆ. ಸೊ ಓಕೆ, ಇವತ್ತು ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದೆ ನಾನು ಒಂದು ಸ್ವಲ್ಪ ಕೆಲಸದ ಮಧ್ಯೆ. ಸೊ ಓಕೆ, ಹೆಂಗಿದ್ರು ಫ್ರೈಡೇ ಅಲ್ವಾ ಈ ವಿಡಿಯೋ ಬರೋದು. ಸೊ ನೋಡೋಣ, ಒಂದು ಒಳ್ಳೆ ಮೂವಿ ಕೊಡೋಣ ಜನರಿಗೆ, ಒಂಥರ ಕ್ರೇಜಿಯಾಗಿರೋ ಥರ ಅಂತ ಯೋಚನೆ ಮಾಡ್ತಿದ್ದೆ. ಯಾವ ಇದ್ರ ಮೇಲೆ ಕೊಡೋಣ ಅಂದರೆ, ಯಾವ ಥರ ಕ್ಯಾಟಗರಿ, ಯಾವ ಥರ ಇದ್ರ ಮೇಲೆ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಲೈಕ್ ಫಸ್ಟು ನಂದು ವಿಡಿಯೋ ಬಂದ್ಬಿಟ್ಟು ಹಾರ್ಟ್ ಬೀಟು, ಅದು ಬಂದು ಲವ್ ಸೆಂಟಿಮೆಂಟು ಈ ಥರ ಹೋಗುತ್ತೆ. ಸೊ ಆಲ್ಮೋಸ್ಟ್ 200 ಎಪಿಸೋಡ್ಸು ಯಾರೆಲ್ಲ ನೋಡಿ ಕಂಪ್ಲೀಟ್ ಮಾಡಿದ್ದೀರೋ ನನ್ನ ಇದು ನೋಡ್ಬಿಟ್ಟು, ಲೈಕ್ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ಯಾರೆಲ್ಲ ನೋಡಿ ಕಂಪ್ಲೀಟ್ ಮಾಡಿದ್ರು 200 ಒಂದು ಕಮೆಂಟ್ ಹಾಕಿ, ಹೌದು ಚೆನ್ನಾಗಿತ್ತು ನೋಡ್ದೋ ಕಂಪ್ಲೀಟಾಗಿ ಅಂತ. ನಿಮ್ಗೇನು ರಿವ್ಯೂ ಇರುತ್ತೋ ಅದನ್ನೇ ಹಾಕಿ ಗೈಸ್. ನಾನು ಯಾವುದೇ ಕಾರಣಕ್ಕೂ ಬರೀ ಪಾಸಿಟಿವೇ ಕೊಡಿ ಅಂತ ಏನು ನಾನು ಡಿಮ್ಯಾಂಡ್ ಮಾಡಲ್ಲ, ಬರೀ ನೆಗೆಟಿವೇ ಹಾಕಿ ಅಂತ ಏನು ಡಿಮ್ಯಾಂಡ್ ಮಾಡಲ್ಲ. ನೋಡಿದರೆ ಎಸ್ ಅಂತ ಕಮೆಂಟ್ ಹಾಕಿ, ಫುಲ್ ಮುಗಿಸಿದ್ರೆ ಅಥವಾ ಎಷ್ಟು ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದೊಂದು ಹೇಳಿ, ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಎಷ್ಟು ವೀಡಿಯೋಸ್ ನೋಡಿದ್ದಾರೆ ಅಂತ. ಮತ್ತು ಹೋದ ಸ್ಯಾಟರ್ಡೇ ಅನಿಸುತ್ತೆ, ಲೈಕ್ ನಾನು ಇನ್ನೊಂದು ಕ್ರೇಜಿಯಾಗಿರೋದೊಂದು ಆರ್ಯನ್ ಅಂತ ಒಂದು ಮೂವಿನೇ ಹೇಳಿದೆ. ಸೊ ಸಸ್ಪೆನ್ಸ್ ಥ್ರಿಲ್ಲರು. ಸೊ ಯಾರಿಗೆಲ್ಲ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ಯಾಟಗರಿ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ತುಂಬ ಕ್ರೇಜಿಯಾಗಿ ಇಷ್ಟ ಆಗೋಂಥ ಮೂವಿ ಅಂದ್ಬಿಟ್ಟು ಹೇಳಿದೆ. ಅದನ್ನು ನೋಡಿದರೆ ಕಂಪ್ಲೀಟಾಗಿ ಅದಕ್ಕೂ ಒಂದು ಕಮೆಂಟ್ ಹಾಕಿ ನೋಡೋಣ ಯಾವ ರೀತಿ ಕಮೆಂಟ್ಸ್ ಬರುತ್ತೆ ಅಂತ. ಸೊ ಗೈಸ್, ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಲಿಟ್ರಲಿ ಹೆವಿ ಕಾಯ್ತಾ ಇದ್ದೀನಿ ಗೈಸ್. ಲೈಕ್ ನೀವು ಏನೋ ಒಂದು ಕಮೆಂಟ್ ಹಾಕಿದ್ರು ನನಗೆ ಒಂದು ಮೋಟಿವೇಶನ್ ಥರ ಇರುತ್ತೆ, ಮತ್ತು ಏನಾದರೂ ಒಂದು ಗೇಮ್ ಚೇಂಜರ್ ಥರನೂ ಇರಬಹುದು. ಮೇ ಬಿ ಓಕೆ, ಜನರು ಇದನ್ನು ಇಷ್ಟಪಡ್ತಿದ್ದಾರೆ ಕಂಟಿನ್ಯೂ ಮಾಡೋಣ, ಅಥವಾ ಜನರು ಇಷ್ಟಪಡ್ತಾ ಇಲ್ಲ ಇದನ್ನು ಇಷ್ಟಪಡ್ತಿದ್ದಾರೆ ಕಂಟಿನ್ಯೂ ಮಾಡೋಣ ಅನ್ನೋದೊಂದು ನನಗೊಂದು ಗ್ರಿಪ್ ಸಿಕ್ಬಿಟ್ಟಾಗ ಸೊ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬೋದು. ಸೊ ಗೈಸ್, ಇಷ್ಟು ಹೇಳ್ತೀನಿ. ಬಟ್ ಇವಾಗ ಬನ್ನಿ ಗೈಸ್, ಇವತ್ತಿಂದು ಮೇಯ್ನ್ ಇದು ಏನು ಅಂತ ಹೇಳ್ತೀನಿ. ಆಲ್ಮೋಸ್ಟ್ ತಮ್ನಿಲ್ ನೋಡ್ಬಿಟ್ಟು ಗೈಸ್ ಎಲ್ಲರಿಗೂ ಗೊತ್ತಾಗೋಗಿರುತ್ತೆ ಸೊ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇಫ್ ಇನ್ ಕೇಸ್ ಆ ಮೂವಿ ನೀವು ಮುಂಚೆನೇ ನೋಡಿದರೆ ದಯವಿಟ್ಟು ಕಮೆಂಟ್ ಹಾಕಿ. ಯಾಕೆ ಅಂದರೆ ಮುಂದಕ್ಕೆ ನನ್ನ ವೀಡಿಯೋ ನೋಡೋರು, ನನ್ನ ವ್ಲಾಗ್ ನೋಡೋರು ಕಮೆಂಟ್ ನೋಡಿದಾಗ ಓಕೆ ಈ ಮೂವಿ ಚೆನ್ನಾಗಿದೆ, ಚೆನ್ನಾಗಿ ಕಮೆಂಟ್ ಹಾಕಿದ್ದಾರೆ ಅಂತಲೇ ಒಂದು ಸ್ವಲ್ಪ ಜನ ಹೋಗಿ ಮೂವಿ ನೋಡೋ ಅಂಥದ್ದಿರುತ್ತೆ, ಆ ಥರ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಾನು ಯಾವುದೇ ಕಾರಣಕ್ಕೂ ಬೋರಿಂಗ್ ಮೂವಿ ಈ ಥರ ಮೂವೀಸ್ ನಾನು ಯಾವುದೇ ಕಾರಣಕ್ಕೂ ಕೊಡೋಲ್ಲ. ನಾನು ಕೊಟ್ಟರೆ ಒಳ್ಳೆ ಮೂವೀಸ್, ಎಂಟರ್ಟೈನಿಂಗ್ ಮೂವೀಸೇ ನಾನು ಪ್ರಮೋಟ್ ಮಾಡೋದು. ಲೈಕ್ ಪ್ರಮೋಟ್ ಅನ್ನೋದಕ್ಕಿಂತ ನಾನು ಹೇಳೋದು, ನಿಮ್ಮ ಜೊತೆ ಡಿಸ್ಕಸ್ ಮಾಡೋದು. ಸೊ ಇವತ್ತಿನ ಮೂವಿ ಬಂದು ಗೈಸ್ ಟಿ ಅಂತ. ಇದು ಬಂದು ತಮಿಳ್ ಮೂವಿ. ಸೊ ಒರಿಜಿನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಸೊ ಕ್ರೇಜಿ ಲೆವೆಲಲ್ಲಿದೆ ಗೈಸ್, ನೀವು ಊಹೆನೇ ಮಾಡಿರಲ್ಲ. ಲೈಕ್ ಈ ಸ್ಟೋರಿ ಬಂದು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಒಬ್ಬ ಪೊಲಿಟಿಷಿಯನ್ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಲೈಕ್ ಅಕ್ಕಪಕ್ಕ ಮನೇಲಿ, ಲೈಕ್ ಒಂದು ಮನೇಲಿ ಮದುವೆ ಸಂಭ್ರಮ, ಪಕ್ಕದ ಮನೇಲೇ ಸಾವಿನ ದುಃಖ, ಲೈಕ್ ಆ ಥರ ಒಂದು ಸಾವಿನ ಸಿಚುವೇಶನ್ ಬಂದಾಗ ಯಾವ ರೀತಿ ಒಂದು ಇದಾಗುತ್ತೆ, ಗೊಂದಲ ಆಗುತ್ತೆ ಅನ್ನೋದು ಒಂದು ಆ ಬೇಸ್ ಮೇಲೆ ಸ್ಟೋರಿ ಮಾಡ್ಕೊಂಡು ಹೋಗಿರೋದು ಗೈಸ್. ನೀವು ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ನಿಜವಾಗ್ಲೂ. ಸಾರಿ ಗೈಸ್, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ನಿಜವಾಗ್ಲೂ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಆರಾಮಾಗಿ ಫ್ಯಾಮಿಲಿ ಯಾರ್ಯಾರು ಇದ್ದೀರೋ ಮನೇಲಿ, ವಯಸ್ಸಾದವರಿಂದ ಹಿಡಿದು ಆಲ್ಮೋಸ್ಟು ಯಂಗ್ ಏಜ್ವರೆಗೂ ಎಲ್ಲರೂ A to Z ಎಲ್ಲರೂ ನೋಡೋ ಅಂಥ ಮೂವಿ ಗೈಸ್. ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಜೊತೆ ಕೂತು ನೋಡೋ ಅಂಥ ಮೂವಿ. ಸಿಕ್ಕಾಪಟ್ಟೆ ನಗ್ತೀರಾ ಫ್ಯಾಮಿಲಿ ಜೊತೆ ನೋಡೋದ್ರಂತೂ, ನೀವು ಕಳೆದೋಯ್ತೀರಾ. ಲೈಕ್ ಈ ಮೂವಿ ಹೇಗೆ ಅಂದರೆ, ಲೈಕ್ ಓಕೆ ಸಸ್ಪೆನ್ಸ್ ಥ್ರಿಲ್ಲರ್ ಆದರೆ ನಾವು ಒಂದು ಸ್ವಲ್ಪನೂ ಮೂಮೆಂಟ್ ಅಂದರೆ ಒಂದು ಸ್ವಲ್ಪನೂ ಬ್ಲಿಂಕ್ ಮಾಡೋಂಗಿಲ್ಲ ಐಸ್ನ, ಆ ಥರ ನೋಡ್ತಾ ಇರ್ತೀವಿ, ಕ್ಯೂರಿಯಾಸಿಟಿ ಇರುತ್ತೆ. ಮತ್ತು ನಾವೇ ಒಂದು ಅದರಲ್ಲಿ ಒಬ್ಬರು ಕ್ಯಾರೆಕ್ಟರ್ ಆಗೋಯ್ತೀವಿ, ಕ್ಯಾರೆಕ್ಟ್ರಾಗಿ ನಾವೇ ಇಮ್ಯಾಜಿನೇಷನ್ ಮಾಡ್ತಾ ಇರ್ತೀವಿ ಅಂತೆಲ್ಲ ಹೇಳಿದೆ. ಬಟ್ ಈ ಮೂವಿಲಿ ಅದೇ ರೀತಿ ಇದೆ. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಒಂದು ಸ್ವಲ್ಪ ಓವರಾಗಿ ಇದು ಮಾಡ್ತೀರಾ. ಈ ಮೂವಿ ಹೆಂಗೆ ಅಂದರೆ, ಓಕೆ ನೀವು ನಗ್ತಾ ಇರ್ತೀರಾ, ನೀವು ಓಕೆ ನಾನು ಡೈವರ್ಟ್ ಆಗಬೇಕು, ನಾನು ಬೇರೆ ಏನಾರು ಕೆಲಸ ಮಾಡ್ಬೇಕು, ಒಂದು ಸ್ವಲ್ಪ ಬೋರ್ ಆಯ್ತೈತೆ ಈ ಸೆಂಟ್ರಲ್ ಮೂವಿ ಅಂತ ಯಾವ ಥರನೋ ಆ ಥರ ಸಿಕ್ಕಿಲ್ಲ ನನಗೆ. ಆ್ಯಕ್ಚುಲಿ ನಾನು ಕಂಪ್ಲೀಟ್ ಮೂವಿನ ನೋಡಿದ್ದೀನಿ 2 ಸತಿ, 3 ಟೈಮ್ಸ್ ಏನೋ ನೋಡಿದ್ದೀನಿ. ಫಸ್ಟು ನಾನು ಆ್ಯಕ್ಚುಲಿ ಒಬ್ಬನೇ ನೋಡಿದ್ದೆ. ಸೊ ಚೆನ್ನಾಗಿತ್ತು ಅಂತ ಫ್ಯಾಮಿಲಿ ಜೊತೆ ಒಂದು ಸತಿ ತೋರಿಸ್ದೆ.
ಚೆನ್ನಾಗಿತ್ತು ಅಂದ್ಬಿಟ್ಟು ತಿರ್ಗಾ ಫ್ರೆಂಡ್ಸ್ ಜೊತೆ ಒಂದು ಸತಿ ನೋಡಿದ್ದೆ. ಅಂದರೆ ನೆಟ್ಫ್ಲಿಕ್ಸಲ್ಲೇ ನೋಡಿರೋದು ನಾನು. ಲೈಕ್ ಕ್ರೇಜಿ ಅಂದರೆ ಕ್ರೇಜಿಯಾಗಿದೆ ಗೈಸ್. ಈ ಮೂವಿ ರಿಲೀಸ್ ಆಗಿ ಏನು 5 ವರ್ಷ 10 ವರ್ಷ ಆಗಿಲ್ಲ. ಸೊ 2026 ರಿಲೀಸ್ ಆಗಿರೋದಂಥ ಮೂವಿ. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ ಮಾತ್ರ. ಸೊ ಬನ್ನಿ ಗೈಸ್, ನಿಮಗೆ ನಾನು ಹೇಳೋದಕ್ಕಿಂತ ಒಂದು ಕ್ಲಿಪ್ ತೋರಿಸ್ತೀನಿ. ಲೈಕ್ ಕ್ಲಿಪ್ ಅನ್ನೋದಕ್ಕಿಂತ ಲೈಕ್ ಅದು ಯಾವ ಥರ ಕಾಣಿಸುತ್ತೆ ಮೂವಿ ತಮ್ನಿಲ್ಲು, ಲೈಕ್ ಇದ್ರದ್ದು ಟೈಟಲ್ ಎಲ್ಲ ಹೇಗೆ ಕಾಣಿಸುತ್ತೆ ಅನ್ನೋದೊಂದು ಕ್ಲಿಪ್ ತೋರಿಸ್ತೀನಿ. ಸೊ ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಗೈಸ್. ಸೊ ನೋಡಿ, ನಾನು ಐಪ್ಯಾಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೇ ಗೈಸ್ ಟಿ. ಸೊ ಗೈಸ್, ನೀವು ನೆಟ್ಫ್ಲಿಕ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಟಿ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಮೂವಿ ಬರುತ್ತೆ, ಫಸ್ಟ್ ಮೂವಿ. ಸೊ ಒಂದು ಕ್ಲಿಕ್ ಮಾಡಿ. ಲೈಕ್ ವಾಯ್ಸ್ ಬರೋಲ್ಲ, ಲೈಕ್ ವಾಯ್ಸು ಒಂದು ಸ್ವಲ್ಪ ಕಾಪಿ ರೈಟ್ಸ್ ಆಗೋದ್ರೆ ಕಷ್ಟ. ನಾನು ಫುಲ್ ಮೂವಿನೇ ಇದು ಮಾಡಬೇಕಾಗುತ್ತೆ. ಸೊ ಸುಮ್ಮನೆ ತೋರಿಸ್ತೀನಿ ಜನರಲಾಗಿ. ಸೊ ಇವನು ಬಂದು ಅಟ್ ಪ್ರೆಸೆಂಟು ಒಂದು ಸ್ವಲ್ಪ ಕ್ಲಿಕ್ ಆಗಿರೋ ಪೊಲಿಟಿಷಿಯನ್ ಅಂತಲೇ ಹೇಳ್ಬೋದು. ಲೈಕ್ ಅದ್ರ ಆಪೋಸಿಟ್ ಇರೋನು ಆಪೋಸಿಟ್ ಕ್ಯಾಂಡಿಡೇಟು. ಸೊ ಇಬ್ರು ಗೊತ್ತಿರುತ್ತಲ್ಲ, ಇಲ್ಲ ಪೊಲಿಟಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನಾನು ಸ್ವಲ್ಪ ಫ್ರೇಮ್ ಆಗಬೇಕು, ನಾನು ಸ್ವಲ್ಪ ಫ್ರೇಮ್ ಆಗಬೇಕು ಅನ್ನೋದೊಂದು ಇರುತ್ತೆ. ಸೊ ಅದೇ ರೀತಿ ರನ್ ಆಗುತ್ತೆ ಇದು ಮೂವಿ. ಸೊ ಗೈಸ್, ಇವಾಗ ಸೌಂಡ್ ಇಲ್ದಿರ ನಿಮ್ಗೆ ಯಾಕೆ ನಾನು ಈ ಥರ ಒಂದು ಟ್ರೈಲರ್ ಆಗಲಿ ಒಂದು ಇದಾಗಲಿ ತೋರಿಸ್ತೀನಿ ಅಂದರೆ, ಲೈಕ್ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕು ಮೂವಿ ನೋಡಬೇಕಾದಾಗ. ಓಕೆ, ನಾನು ಇದೇ ಮೂವಿ ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಮೂವಿ ನೋಡ್ತಾ ಇದ್ದೀನಿ, ಅವ್ರು ಯಾವುದೋ ಸಜೆಸ್ಟ್ ಮಾಡಿದ್ರು ನಾನು ಯಾವುದೋ ನೋಡ್ತಾ ಇದ್ದೀನಿ ಅನ್ನೋ ಥರ ನಿಮ್ಗೆ ಅನ್ನಿಸ್ಬಾರ್ದು. ಸೊ ನೋಡಿ, ಇಲ್ಲಿ 2026 ಮೂವಿ ರಿಲೀಸ್ ಆಗಿರೋದು 1 hour 52 minutes ಇದೆ. ಆಲ್ಮೋಸ್ಟ್ 2 hours ಅಂತಲೇ ಇಟ್ಕೊಳ್ಳಿ ಗೈಸ್. 2 hours ಆರಾಮಾಗಿ ನೋಡ್ಬೋದು ಮೂವಿ. ಸೊ ಇಲ್ಲಿ ಎಲ್ಲ ಕ್ಯಾಸ್ಟ್ ಎಲ್ಲ ಇದೆ, ನೋಡ್ಬೋದು. ಸೊ ಕಂಪ್ಲೀಟಾಗಿ. ಸೊ ನೆಟ್ಫ್ಲಿಕ್ಸ್ ಇಲ್ಲ ನನ್ನ ಹತ್ರ. ಸೊ ನಾನೇನು ಮಾಡಲಿ ಗೈಸ್, ಸಾರಿ, ನೆಟ್ಫ್ಲಿಕ್ಸ್ ಇಲ್ಲ ಅಂದರೆ ಇದು ಬೇರೆ ಇನ್ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಸಿಗಲ್ಲ. ಸೊ ನೆಟ್ಫ್ಲಿಕ್ಸ್ ಇದ್ದರೆ ಮಾತ್ರ ನೋಡೋಕ್ಕಾಗೋದು. ನನ್ನ ಸಜೆಷನ್ ಒಂದೇ, ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ, ನೆಟ್ಫ್ಲಿಕ್ಸು ನಿಮಗೇನು ವೇಸ್ಟ್ ಆಫ್ ಅಮೌಂಟು ಅಂತ ಏನಿಲ್ಲ. ಆರಾಮಾಗಿ 199 per month. ಸೊ ನೀವು ಪೇ ಮಾಡಿ ನೋಡ್ಬೋದು. ಇಫ್ ಇನ್ ಕೇಸ್ ನಿಮಗೆ 199 ಇವಾಗೇನೋ ಕಟ್ಬೋದು, ಪ್ರತಿ ಮಂತ್ ಕಟ್ಟೋಕ್ಕೆ ಕಷ್ಟ ಅಂದರೆ 100% ಆಟೋ ಪೇ ಕೇಳುತ್ತೆ. ನೀವು ಪೇ ಮಾಡಬೇಕಾದಾಗ ಆಟೋ ಪೇ ಕೊಡಿ. ಲೈಕ್ ಆಟೋ ಪೇ ಕೊಡೋದ್ರಿಂದ ಏನೂ ತಪ್ಪಿಲ್ಲ. ಬಟ್ ಏನು ಅಂದರೆ, ನೀವು ಪೇ ಮಾಡಿ ವಿತಿನ್ half an hour ಅಷ್ಟರಲ್ಲೂ ಕೂಡ ನೀವು ಆಟೋ ಪೇ ಕ್ಯಾನ್ಸಲ್ ಮಾಡಿದ್ರೆ, ಸೊ ನೆಕ್ಸ್ಟ್ ಮಂತಿಂದ ನೀವು ನೆಟ್ಫ್ಲಿಕ್ಸ್ ವರ್ಕ್ ಆಗೋಲ್ಲ. ಆ ಮಂತ್ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ ಗೈಸ್. ಇದು ಒಂದು ಇದು ಲೈಕ್ ಕೆಲವೊಬ್ರಿಗೆ ಗೊತ್ತಿಲ್ಲ ಇದು ನಾಲೆಡ್ಜು. ಸೊ ನೆಟ್ಫ್ಲಿಕ್ಸಲ್ಲಿ ನೀವು ಆಟೋ ಪೇ ಕೊಟ್ಟಿದ ತಕ್ಷಣ ಪ್ರತಿ ತಿಂಗಳು ಕಟ್ಟಾಯ್ತಾ ಇರುತ್ತೆ. ಸೊ ನಾವು ಬ್ಯಾಂಕ್ ಹೋಗಿ ಕ್ಯಾನ್ಸಲ್ ಮಾಡಿಸ್ಬೇಕು, ಇದೆಲ್ಲ ಇಲ್ಲ ಗೈಸ್. ಮೊಬೈಲಲ್ಲೇ ಆಟೋ ಪೇ ಕ್ಯಾನ್ಸಲ್ ಮಾಡ್ಬೋದು. ಸೊ ನೀವು ಗೂಗಲ್ ಪೇ ಕೊಟ್ಟಿದ್ರೆ ಆಟೋ ಪೇಲಿ ಗೂಗಲ್ ಪೇಗೆ ಹೋಗಿ ಆಫ್ ಮಾಡಬೇಕು. ಆನ್ಲೈನ್ ಫೋನ್ಪೇ ಕೊಟ್ಟಿದ್ರೆ ಫೋನ್ಪೇಲಿ ಹೋಗಿ ಆಫ್ ಮಾಡಬೇಕು ಆಟೋ ಪೇ. ಸೊ ಆ ಥರ ನೀವು ಯಾವ ಥರ ಬ್ಯಾಂಕ್ ಕೊಟ್ಟಿರ್ತೀರೋ ಅಥವಾ ಡೈರೆಕ್ಟ್ ಬ್ಯಾಂಕ್ ಲಿಂಕ್ ಮಾಡಿದರೆ ಆ ಬ್ಯಾಂಕ್ ಲಿಂಕ್ಗೆ ಹೋಗ್ಬಿಟ್ಟು, ಅಂದರೆ ಆನ್ಲೈನ್ ಇದಿರುತ್ತೆ, ಅವ್ರದ್ದೇ ಆದ ಒಂದು ಆ್ಯಪ್ ಇರುತ್ತೆ, ಸಾಫ್ಟ್ವೇರ್, ಅದ್ರಕ್ಕೆ ಹೋಗಿ ಅಲ್ಲೋಗಿ ಕ್ಯಾನ್ಸಲ್ ಮಾಡಬೇಕು ಆಟೋ ಪೇ. ಇಷ್ಟೇ ಗೈಸ್. ಲೈಕ್ ಇವಾಗ ನಾನು ಪೇ ಮಾಡಿದ್ರೆ ನಾನು 1 month ಒಳಗಡೆ ನಾನು ಆಟೋ ಪೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅಕೌಂಟೇ ಬ್ಲಾಕ್ ಆಗುತ್ತೆ. ಲೈಕ್ ಅವಾಗಿಂದ ಅಕೌಂಟ್ ರನ್ ಆಗಲ್ಲ. ಇಲ್ಲ ಗೈಸ್, 199 ನೀವೇನು ಪೇ ಮಾಡ್ತಿರಲ್ಲ ಈ ಮಂತು, ಸೊ ಕಂಪ್ಲೀಟ್ 1 month ಆ್ಯಕ್ಸೆಸ್ ಇರುತ್ತೆ. ಸೊ ಕಟ್ ಆಗಿದ ತಕ್ಷಣ ಆಟೋ ಪೇ ಕ್ಯಾನ್ಸಲ್ ಮಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಅಕೌಂಟ್ನ ಯೂಸ್ ಮಾಡ್ಬೋದು, ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು. ಕಂಪ್ಲೀಟಾಗಿ ಎಲ್ಲರೂ ಯಾವ ರೀತಿ ಯೂಸ್ ಮಾಡ್ತಾರೆ ಅದೇ ರೀತಿ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಪ್ರೀಮಿಯಮ್ ಶಿಪ್ ಹೆಂಗಿದೆ ಅಂದರೆ ಗೈಸ್, 199ಗೆ ಬೇಸಿಕ್ ಇದೆ. ನಾನು ಬೇಸಿಕ್ನೇ ರೆಫರ್ ಮಾಡ್ತೀನಿ. ಯಾಕಂದರೆ 1 or 2 ಮೊಬೈಲಲ್ಲಿ ನೋಡೋಕ್ಕೆ ಸಾಕು. ಒಂದು ಮೊಬೈಲ್ ಅಟ್ ಎ ಟೈಮಲ್ಲಿ ನೋಡ್ಬೋದು. ಅಟ್ ಎ ಟೈಮ್ ಒಂದೇ ಡಿವೈಸಲ್ಲಿ ನೋಡೋಕ್ಕಾಗೋದು, 2-3 ಡಿವೈಸಲ್ಲಿ ನೋಡೋಕ್ಕಾಗಲ್ಲ. ಜಾಸ್ತಿ ಡಿವೈಸ್ ಬೇಕು ಅಂದ್ಕೊಂಡಷ್ಟು ನೀವು 3 plans ಏನೋ ಇದೆ ಅದು. ಆ್ಯಕ್ಚುಲಿ ಒಂದೇ ಒಂದು ನಿಮಿಷ ಚೆಕ್ ಮಾಡ್ತೀನಿ ನಾನು. ಆ್ಯಕ್ಚುಲಿ 1 ನಿಮಿಷ ವೆಯ್ಟ್ ಮಾಡಿ. ಸೊ ಸಿಕ್ಕಿದ್ರೆ ನಾನು 100% ತೋರಿಸ್ತೀನಿ ಗೈಸ್. ನಾನೇನು ಅದರಲ್ಲೆಲ್ಲ ಏನಿಲ್ಲ. ಸೊ ಆ ಥರ ಗೈಸ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಗೈಸ್, ನಾನೇ ಗ್ಯಾರಂಟಿ. ಲೈಕ್ ನೀವು ಆಟೋ ಪೇ ಕೊಡ್ತೀರಿ, ಆಟೋ ಪೇ ಕೊಡಿ ಆರಾಮಾಗಿ ನಂಬಿಕೆ ಇಟ್ಟು. ಸೊ 2 ಸೆಕೆಂಡ್ಗೆ ಹೋಗ್ಬಿಟ್ಟು ನೀವು ಆಫ್ ಮಾಡ್ಬೋದು. ಅದರಲ್ಲೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಇವಾಗ ನಾನು ಆಟೋ ಪೇ ಕೊಟ್ಟಿದ್ದೀನಿ. ಲೈಕ್ ಅದನ್ನೆಲ್ಲ ತೋರ್ಸೋಂಗಿಲ್ಲ ವೀಡಿಯೋದಲ್ಲಿ, ಒಂದು ಸ್ವಲ್ಪ ಪ್ರೈವೇಸಿ ಅನ್ನೋದೊಂದಿರುತ್ತೆ ನಮಗೂ. ಸೊ ಅದನ್ನೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಗೈಸ್, ಒಂದೇ ನಿಮಿಷ. ಪೇಮೆಂಟ್ ಹಿಸ್ಟ್ರಿ, 1 ನಿಮಿಷ. ನೆಟ್ಫ್ಲಿಕ್ಸ್ ಪ್ಲ್ಯಾನ್ಸ್, ಚೂಸ್ ಯುವರ್ ಪ್ಲ್ಯಾನ್ಸ್. ಓಕೆ ಗೈಸ್, ಒಂದೇ ನಿಮಿಷ, ನಿಮಗೆ ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಬನ್ನಿ ಗೈಸ್, ನೋಡಿ. ಸೊ
ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಾನು ಕ್ರೋಮಲ್ಲಿ ಓಪನ್ ಮಾಡಿದ್ದೀನಿ. ನನ್ನ ಅಕೌಂಟಲ್ಲಿ ಓಪನ್ ಮಾಡೋಕ್ಕಾಗಲಿಲ್ಲ, ಲೈಕ್ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಯಿತು. ಸೊ ಕ್ರೋಮಲ್ಲಿ ಓಪನ್ ಮಾಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಮೊಬೈಲಲ್ಲಿ 149 ರುಪೀಸ್ದು ಪ್ಲ್ಯಾನ್ ಇದೆ. ಸೊ ಇದರದ್ದು ಇದು ಒನ್ ಡಿವೈಸು. ಸೊ ನಾನು ಮೋಸ್ಟ್ ಪಾಪ್ಯುಲರು 199, ನಾನು ಯೂಸ್ ಮಾಡ್ತಾ ಇರೋದು ಇದೆ ಅಕೌಂಟು. ಸೊ ನೋಡ್ಬೋದು. ಸೊ ಡೌನ್ಲೋಡ್ ಡಿವೈಸು ಒಂದು ಅಟ್ ಎ ಟೈಮು. ಸೊ ಇದಕ್ಕೆ ಒಂದೇ ನಿಮಿಷ ನೋಡಿ ಗೈಸ್, 720 HD ಆಲ್ಮೋಸ್ಟ್ ಇದನ್ನು ತಗೊಳ್ಳಿ, ಯಾಕಂದರೆ ಕ್ಲಾರಿಟಿಯಾಗಿ ನೋಡ್ಬೋದು. ಇದನ್ನು ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, 480p ನೋಡ್ಬೋದು ನೀವು, HD ಇರಲ್ಲ ಅದು. ಸೊ ಸ್ಟ್ಯಾಂಡರ್ಡ್ ಇದು 2 ಡಿವೈಸ್ ಕೊಡ್ತಾನೆ. ಲೈಕ್ ಇದು ಪ್ರೀಮಿಯಮ್ಮು 4K ಕ್ಲಾರಿಟಿಲಿ ಕೂಡ ನೋಡ್ಬೋದು ನೀವು ಮೂವೀಸ್ನ. ಲೈಕ್ ಇದೆಲ್ಲ ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಹೋಮ್ ಥಿಯೇಟ್ರು ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಹೋದರೆ ನಾನು ಪ್ರೀಮಿಯಮೇ ಸಜೆಸ್ಟ್ ಮಾಡ್ತೀನಿ ಗೈಸ್. ಸೊ ಪ್ರೀಮಿಯಮ್ ತಗೊಳ್ಳೋದ್ರಿಂದ ನೀವು 4K ಅಂದರೆ ಸ್ಕ್ರೀನ್ ದೊಡ್ಡದಾದಷ್ಟು ಕ್ಲಾರಿಟಿ ಕಡಿಮೆ ಇರುತ್ತೆ. ಸೊ 4K ನೋಡಿದಾಗ ಇನ್ನೂ ಮಸ್ತ್ ಕ್ಲಾರಿಟಿ. ಡೌನ್ಲೋಡ್ ಡಿವೈಸು 6 ಡಿವೈಸ್ ಡೌನ್ಲೋಡ್ ಮಾಡ್ಬೋದು. ಸೊ ಡಿವೈಸು ಯಾರೇ ಅಟ್ ಎ ಟೈಮ್ 4 ಡಿವೈಸಲ್ಲಿ ನೋಡ್ಬೋದು. ಇದು 2 ಇದು 1 ಸೊ ಇದು 1 ಇದರಲ್ಲಿ ಏನು ಡಿಫ್ರೆನ್ಸು ಅಂದರೆ ಬೇಸಿಕ್ಕು ಮೊಬೈಲ್ಗೆ ನಿಮ್ಗೆ ಕ್ಲಾರಿಟಿ ಒಂದು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಸೊ 720p ನೋಡಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಇರುತ್ತೆ, ನಿಮಗೂ ಒಂದು ಸ್ವಲ್ಪ ಬೆಟರ್ ಇದು ಮಾಡ್ಬೋದು, ಫೀಲ್ ಮಾಡ್ಬೋದು. ಸೊ ಹಂಗಾಗಿ ನಾನು ರೆಫರ್ ಮಾಡೋದೇ ಬೇಸಿಕ್ಕು. ಸೊ ಓಕೆ 155 ನಾನು ಮೂವಿ ನೋಡಿದ್ರೆ ಸಾಕು, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ವಿಡಿಯೋ ಆ್ಯಂಡ್ ಸೌಂಡ್ ಕ್ವಾಲಿಟಿ ಫೇರು, ಗುಡ್ಡು, ಗ್ರೇಟು, ಬೆಸ್ಟು ಈ ಥರ. ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಗೈಸ್. ಈ ರೀತಿ ಅಂದರೆ ಇದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ಬೋದು ನಾನು. ಸೊ ಸಪ್ರೇಟ್ ವೀಡಿಯೋ ಮಾಡಿದ್ರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೈಸ್. ಸೊ ಕ್ಲೀನಾಗಿ ಒಂದು ಸತಿ ನೋಡ್ಕೊಳ್ಳಿ. ಸೊ 1-2 ಸೆಕೆಂಡ್ ನಾನು ಬೇಕಾದ್ರೆ ಹಿಂಗೆ ಪಾಸ್ ಮಾಡ್ತೀನಿ. ಸೊ ಗೈಸ್ ಈ ರೀತಿ ನಿಮಗೆ ಸ್ಯಾಟಿಸ್ಫೈ ಆದರೆ ತಗೊಳ್ಳಿ. ಲೈಕ್ ಅದು ಬಿಟ್ಟರೆ ಬೇರೆ ಏನೇನಾರು ಆಪ್ಷನ್ ಇದೆಯಾ? ಸೊ ಗೈಸ್ ಬೇರೆ ಆಪ್ಷನ್ ತುಂಬ ಇದೆ, ನಾನು ಯಾವುದನ್ನು ರೆಫರ್ ಮಾಡಲ್ಲ ಅದನ್ನು. ಸೊ ನಾನು ಕೂಡ ಅದನ್ನು ಯೂಸ್ ಮಾಡೋದು ತುಂಬ ತಪ್ಪು, ನಾನು ಯೂಸ್ ಮಾಡಲ್ಲ ಅಂಥದನ್ನ. ಸೊ ನೆಟ್ಫ್ಲಿಕ್ಸು, ಪ್ರೈಮು ಮತ್ತು ಹಾಟ್ಸ್ಟಾರು ಮತ್ತು ZEE5 ಈ 4 ಪ್ಲ್ಯಾಟ್ಫಾರ್ಮ್ ಇದ್ದರೆ ಆಲ್ಮೋಸ್ಟ್ ನೀವು ಬಿಡೋ ಮೂವೀಸ್ ಎಲ್ಲ ಕಂಪ್ಲೀಟಾಗಿ ಒಂದು 80% ಅಷ್ಟು ಕವರ್ ಮಾಡ್ಬೋದು ಗೈಸ್. ಸೊ ಈ ಅಕೌಂಟ್ ಎಲ್ಲ ನನ್ನ ಹತ್ರ ಇದೆಯಾ? ಸೊ ಇಲ್ಲ ಗೈಸ್, ಪ್ರೈಮು ಸದ್ಯಕ್ಕಿಲ್ಲ. ಸೊ ಆ ರೀತಿ ನಾನು ಪ್ರೈಮಲ್ಲಿ ಜಾಸ್ತಿ ನೋಡಲ್ಲ. ನಾನು ಆ್ಯಕ್ಚುಲಿ ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟಿರ್ತೀನಿ ಯಾವ್ದಾರ ಬೆಸ್ಟ್ ಮೂವಿ ಅಂದರೆ. ಸೊ ಇನ್ನು ನೆಟ್ಫ್ಲಿಕ್ಸ್ ಅಂದರೆ ಎಂತಕ್ಕೆ ಅಂದರೆ ನೆಟ್ಫ್ಲಿಕ್ಸಲ್ಲೂ ಕೆಲವು ವೆಬ್ ಸೀರೀಸ್ ಎಲ್ಲ ಬಿಡ್ತಿರ್ತಾರೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೆಟ್ಫ್ಲಿಕ್ಸಲ್ಲಿ ಒಂದಿದ್ದೀನಿ, ಹಾಟ್ಸ್ಟಾರ್ ಒಂದಿದೆ, ZEE5 ಒಂದಿದೆ, ಈ 3 ಇದೆ. ಪ್ರೈಮ್ ವೀಡಿಯೋಸು ಇಫ್ ಇನ್ ಕೇಸು ನನಗೇನಾದರೂ ಬೇಕು, ಒಳ್ಳೆ ಮೂವೀಸ್ ಇದೆ, ಒಂದು 5-6 ಮೂವೀಸ್ ಒಳ್ಳೊಳ್ಳೆ ಮೂವೀಸ್ ಇದೆ ಅಂತಂದಾಗ ಲೈಕ್ ತಗೊಂಡು ಒಂದು ವರ್ಷ ಯೂಸ್ ಮಾಡಿಬಿಟ್ಟು ಲೈಕ್ ಕ್ಲೀನಾಗಿ ಅದರಲ್ಲಿ ಯಾವ ಮೂವೀಸ್ ನೋಡಬೇಕು, 1 ವರ್ಷ ಇರುತ್ತೆ ಟೈಮ್, ಆರಾಮಾಗಿ ಒಂದು 5-6 ಮೂವಿ ನೋಡಿ ಕಂಪ್ಲೀಟ್ ಮಾಡ್ತೀನಿ. ನಾನು ಆ ರೀತಿ ಪ್ಲ್ಯಾನ್ ಮಾಡ್ಕೊತೀನಿ ಗೈಸ್. ಸೊ ಇವಾಗ ಅಟ್ ಪ್ರೆಸೆಂಟು ನನಗನ್ಸೋ ಪ್ರಕಾರ ಅಷ್ಟು ಚೆನ್ನಾಗಿರೋ ಮೂವಿ ನಾನು ನೋಡದೇ ಇರೋ ಮೂವಿ ಅಂಥದ್ದೇನು ಗೊತ್ತಾಯಿಲ್ಲ. ಸೊ ಪ್ರೈಮ್ ಬಂದು ಆಲ್ಮೋಸ್ಟ್ ಮೂವಿಗೆ ಜಾಸ್ತಿ ಸಪೋರ್ಟ್ ಮಾಡೋದವರು. ಸೊ ಮೂವಿ ಆಗಿರೋದ್ರಿಂದ ಥಿಯೇಟ್ರಲ್ಲಿ ಆಲ್ಮೋಸ್ಟ್ 90% ಥಿಯೇಟ್ರಲ್ಲಿ ಬಂದಿರೋದೇ ಪ್ರೈಮ್ಗೆ ಹೋಗೋದು. ಸೊ ಹಂಗಾಗಿ ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಓಕೆ ಅಂದ್ಬಿಟ್ಟು ನಾನು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್ ಈ ಮೂವಿ ನೋಡಿ, TTT ಅನ್ನೋ ಮೂವಿ ಸಿಕ್ಕಾಪಟ್ಟೆ ಕ್ರೇಜಿಯಾಗಿದೆ, ನಾನಂತೂ ನೋಡಿ ಕಳೆದೋಗ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಲೆವೆಲ್ ಮೂವಿ ಅಂತಲೇ ಹೇಳ್ಬೋದು ಈ ಮೂವಿನ. ಸೊ ಯಾವುದೇ ರೀತಿ ಡೌಟ್ ಬೇಡ. ಸೊ ನಾನು ಹೇಳ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕಲ್ಲ. ಸೊ ಬೇಕಾದ್ರೆ ನೀವು ರಿಸರ್ಚ್ ಮಾಡಿ ಯಾವ ರೀತಿ ಇದೆ ಮೂವಿ ಅಂತ. ಸೊ ನೋಡಿ ಗೈಸ್, ನಿಮಗೆ ಇಫ್ ಇನ್ ಕೇಸ್ ನಾನು ಹೇಳಿದ್ದು ಏನಾದರೂ ಸುಳ್ಳು ಅನಿಸಿದ್ರೆ ಫಸ್ಟ್ 15 to 20 ಮಿನಿಟ್ಸಿಂದ 30 ಮಿನಿಟ್ಸ್ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಯಾವ ರೀತಿ ಇದೆ ಮೂವಿ, ನೋಡ್ಬೋದಾ, ಕಂಟಿನ್ಯೂ ಮಾಡ್ಬೋದಾ, ಬೋರ್ ಹೊಡಿಯುತ್ತಾ, ಯಾವ ರೀತಿ ಇದೆ ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಆ ಕ್ಲಾರಿಟಿ ಮೇಲೆ ನೀವು ಇದು ಮಾಡ್ಬೋದು. ಈ ರೀತಿ ಗೈಸ್ ಇನ್ನೂ ಬೇಜಾನ್ ಮೂವೀಸ್ ಇದೆ ಹೇಳ್ಬೋದು. ಲೈಕ್ ಹೇಳಿ ಗೈಸ್ ನಿಮ್ಗೆ ಯಾವ ರೀತಿ ಬೇಕು ಅಂತ. ಆಲ್ಮೋಸ್ಟ್ ನಾಳಿದ್ದೇನೋ 1ನೇ ತಾರೀಕು ಸ್ಟಾರ್ಟ್ ಆಯಿತು. ಸೊ ಮಾರ್ಚ್ ಫುಲ್ಲು ಮೂವೀಸೇ ಬೇಕಾ ಹೆಂಗೆ ಏನು ಅಂತ ನೀವು ಇನ್ನೂ ಏನು ಕಮೆಂಟ್ ಹಾಕಿಲ್ಲ. ಸೊ ನೋಡೋಣ, ನಂದು ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ಇಫ್ ಇನ್ ಕೇಸ್ ನೀವು ಕಮೆಂಟ್ ಇದಕ್ಕೆ ಹಾಕೋದು, ಈ ವಿಡಿಯೋಗೆ ಹಾಕಿದ್ರು ಕೂಡ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಚಾಲೆಂಜಾಗಿ ತಗೊಂಡು 30 ಡೇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆ ಮಂತ್ ಪೂರ್ತಿ ಮೂವೀಸು, ವೆಬ್ ಸೀರೀಸು ಇದ್ರ ಬಗ್ಗೆನೇ ಹೇಳೋಕ್ಕೆ. ಸೊ ಆಮೇಲೆ ಬಂದು ಕನ್ನಡ ಚಾನಲ್ನಿಂದು ಬರೀ ಕನ್ನಡ ಮೂವೀಸೇ ಎನ್ಕರೇಜ್ ಮಾಡೋ, ಲೈಕ್ ಹಿಂದಿ ಮೂವೀಸೇ ಎನ್ಕರೇಜ್ ಮಾಡೋ ಆ ಥರ. ಸರ್ ಗೈಸ್ ಈ ಥರ ನಾನು ಬಾರ್ಡರ್ ಹಾಕೊಳ್ಳಲ್ಲ. ಲೈಕ್ ಓಕೆ ಚೆನ್ನಾಗಿದ್ದರೆ ಸಪೋರ್ಟ್ ಮಾಡೋಣ, ಸಪೋರ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತು ನಿಮಗೆ ಇನ್ನೂ ಒಂದು ಹೇಳೋದು ಮರ್ತೆ ನಾನು. ಸೊ ಈ ಮೂವಿ ನಾನು ಎಂತಕ್ಕೆ ಇದರಲ್ಲಿ ರೆಫರ್ ಮಾಡಿದೆ, ಲೈಕ್ ತಮಿಳ್ ಮೂವಿ ಕನ್ನಡದಲ್ಲಿ ಯಾಕೆ ರೆಫರ್ ಮಾಡ್ತಿದ್ಯಾ ಅಂತ ಕೇಳ್ಬೋದು. ಸೊ ಅದಕ್ಕೆ ನಿಮ್ಗೆ ಉತ್ತರ ಇಲ್ಲೇ ಸಿಕ್ಬಿಡುತ್ತೆ ಗೈಸ್. ಸೊ ಈ ಮೂವಿ ಬಂದು ತಮಿಳು, ತೆಲುಗು, ಮಲಯಾಳಮ್ಮು, ಕನ್ನಡ ಆಡಿಯೋದಲ್ಲಿದೆ. ಸೊ 4 ಲ್ಯಾಂಗ್ವೇಜಲ್ಲಿದೆ. ಸೊ ನಿಮಗೆ ನೋಡ್ಬೋದು, ನಾನು ಯಾವುದೋ ಬೇರೆ ಮೂವಿದಂತೂ ತೋರಿಸ್ತಾ ಇಲ್ಲ ಕ್ಲಿಪ್ಪು, ಇದೇ ಮೂವಿದು ತೆಲುಗು, ತಮಿಳು, ಕನ್ನಡ, ಮಲಯಾಳಮ್ಮು. ಸೊ ನೀವು ಕನ್ನಡದಲ್ಲಿ ನೋಡಿ,
ಸೊ ಕನ್ನಡದಲ್ಲಿ ನೋಡಿದಷ್ಟು ಅದರಲ್ಲಿ ಕನ್ನಡದಲ್ಲಿ ಗೈಸ್ ಅದೆಲ್ಲ ನಿಮಗೆ ತೋರಿಸ್ತಾ ಇರುತ್ತೆ. ಲೈಕ್ ಕನ್ನಡ ವ್ಯೂವರ್ಸ್ ಎಷ್ಟು ಜನ ಅವರೇ, ತೆಲುಗು ವ್ಯೂವರ್ಸ್ ಎಷ್ಟು ಜನ ಅವರೇ, ತಮಿಳ್ ವ್ಯೂವರ್ಸ್ ಎಷ್ಟು ಜನ ಅವ್ರು ಈ ಮೂವಿಗೆ ಅಂತ. ಸೊ ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲೇ ಮೂವಿ ಜಾಸ್ತಿ ಹೈಪ್ ಆಯ್ತಾ ಇರೋದು. ತಮಿಳಲ್ಲಿ ತೆಗ್ದಿದ್ರು ಕನ್ನಡದವ್ರು ಜಾಸ್ತಿ ಎನ್ಕರೇಜ್ ಮಾಡ್ತಿದ್ದಾರೆ ಅನ್ನೋದು ಆಗುತ್ತೆ, ಆ ಥರನೂ ಅರ್ಥ ಆಗುತ್ತೆ. ಲೈಕ್ ನಾನು ಯಾವುದೇ ಕಾರಣಕ್ಕೋ ಬರೀ ಅದಕ್ಕೆ ಸಪೋರ್ಟ್ ಅಂತೇಳಿ ಹಿಂಗೆ ಒಳ್ಳೆ ಮೂವಿ ಯಾವ್ದು ಅನಿಸುತ್ತೋ, ಯಾವ್ದು ಚೆನ್ನಾಗಿದೆ ಅನಿಸುತ್ತೋ ಅದನ್ನು ರೆಫರ್ ಮಾಡೇ ಮಾಡ್ತೀನಿ. ಬಟ್ ಮ್ಯಾಕ್ಸಿಮಮ್ ನಾನು ಮಾಡೋ ರೆಫರೆನ್ಸ್ ಮೂವೀಸ್ ಎಲ್ಲ ಆಲ್ಮೋಸ್ಟು ಕನ್ನಡದಲ್ಲಿ ಡಬ್ಬಿಂಗ್ ಆಗಿರುತ್ತೆ, ಕನ್ನಡದಲ್ಲಿ ಇರುತ್ತೆ ಆ ಮೂವಿ. ಸೊ ಹಂಗಾಗಿ ನಾನು ರೆಫರ್ ಮಾಡ್ತೀನಿ. ಸೊ ನೀವು ಆರ್ಯನ್ ಮೂವಿನೂ ತಗೋಬೋದು. ಸೊ ಅದು ಬಂದು ಒರಿಜಿನಲ್ ಲ್ಯಾಂಗ್ವೇಜ್ ತಮಿಳೇ ಇರಬೇಕು. ಲೈಕ್ ಓಕೆ, ಅದು ಬಂದು ಕನ್ನಡದಲ್ಲೂ ಇದೆ, ಕನ್ನಡದವರು ನೋಡ್ಬೋದು ಅಂತ ನಾನು ರೆಫರ್ ಮಾಡಿರೋದು. ಅದು ಬಿಟ್ಟರೆ ಹಾರ್ಟ್ ಬೀಟು, ಅದು ಬಂದು ಫಸ್ಟು ಕಂಪ್ಲೀಟ್ 1 ಸೀಸನ್ 100 ಎಪಿಸೋಡ್ಸ್ ಪೂರ್ತಿ ಕನ್ನಡದಲ್ಲಿದೆ. ಸೆಕೆಂಡ್ ಸೀಸನು ಆಲ್ಮೋಸ್ಟ್ 100 ಎಪಿಸೋಡ್ಸು ಕನ್ನಡದಲ್ಲಿಲ್ಲ, ತೆಲುಗುಲಿದೆ. ಸೊ ಅದು ನಾನು ವೀಡಿಯೋದಲ್ಲೇ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ತೆಲುಗು ಬರೋರು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಈ ವೆಬ್ ಸೀರೀಸ್ ನೋಡೋಕ್ಕೆ ಅಂತ. ಸೊ ಆ ರೀತಿ ನನಗೆ ಚೆನ್ನಾಗಿದೆ ಅನ್ನಿಸ್ತಾ ಕನ್ನಡದಲ್ಲಿ ಇದೆಯಾ 90% ಕನ್ನಡದಲ್ಲಿ ಇರೋದನ್ನೇ ನಾನು ರೆಫರ್ ಮಾಡೋದು. ಸೊ ಬರೀ ತಮಿಳು ಅಥವಾ ಕನ್ನಡ ಇಲ್ಲವೇ ಇಲ್ಲ ಅಂದರೆ ನಾನು ಅದನ್ನು ನೋಡ್ತೀನಿ, ನಾನು ಮೂವೀಸ್ ನೋಡ್ತೀನಿ ಅದನ್ನು. ಸೊ ಅದು ನಾನು ನಿಮಗೆ ರೆಫರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡ ವ್ಯವಸ್ಥೆ ಜಾಸ್ತಿ ನೋಡ್ತಾ ಇರ್ತೀರ. ಸೊ ನಾನು ಅವ್ರ ಕಡೆನೇ ಜಾಸ್ತಿ ನಾನು ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆದಷ್ಟು ಅದನ್ನು ಸ್ಟಾಪ್ ಮಾಡ್ತೀನಿ. ಸೊ ಗೈಸ್, ಈ ಮೂವಿ ಟಿ ಅನ್ನೋ ಮೂವಿ ನೋಡಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು, ಏನು ಫೀಲ್ ಆಯಿತು, ಹೆಂಗಿತ್ತು ಮೂವಿ, ನಾನು ಹೇಳಿದ ಸುಳ್ಳ ನಿಜನ, ಅಥವಾ 5 ಸ್ಟಾರ್ ರೇಟಿಂಗ್ ಅನ್ನೋ ಥರ ಇಟ್ಕೊಂಡು ಎಷ್ಟು ರೇಟಿಂಗ್ ಕೊಡ್ಬೋದು ಈ ಮೂವಿಗೆ ನನ್ನ ರೆಫರ್ ಮಾಡಿದ್ದಕ್ಕೆ. ಲೈಕ್ ಒಂದು ಇದನ್ನೋದೊಂದಿರುತ್ತೆ, ನನಗೊಂದು ಮೋಟಿವೇಶನ್ ಅನ್ನೋದೊಂದಿರುತ್ತೆ. ಕೊಡಿ, ಆರಾಮಾಗಿ ಕಮೆಂಟ್ ಹಾಕಿ. ಸೊ ಲೈಕ್ ಮಾಡಿ, ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೂವಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೈಸ್ ಈ ಮೂವಿ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಬಾಯ್.